ಸುಜಾತ, ನಾವು ಆತರ ಪಟ್ಟು ಆ ಮನೆಗೆ ಹೋಗಿ ಜಗಳ ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತೋ ಏನೋ. ಮೊದಲು ನಾವು ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಚಿಕ್ಕ ಮಗು ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅನ್ನೋಂಥ ಶತ್ರುತ್ವ ಆ ನಿಹಾರಿಕಾಗ್ ಬಿಟ್ರೆ ಬೇರೆಯವ್ರಿಗಿಲ್ಲ ರೀ. 2-3 ಸಲ ಸೌಮ್ಯದಿಂದ ನಿಹಾರಿಕಾಗೆ ಅವಮಾನ ನಡೀತು ಅನ್ನೋ ಹಾಗೆ ಫೀಲ್ ಆದ್ಲು. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆ ಮಾಡಿದಾಳೆ. ತಪ್ಪು ಮಾಡಿರೋರ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಮೊದಲು ನೀವು ಹೋಗಿ. ಒಟ್ನಲ್ಲಿ ಅತ್ತೆ ಮಾವನ್ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅದ್ಭುತವಾಗಿ ಮುಗೀತು. ಸ್ವಲ್ಪ ಹೊತ್ತಲ್ಲೇ ಕೇಕ್ ಕಟ್ಟಿಂಗು ಕೂಡ ಮುಗಿದು ಹೋದ್ರೆ ಪರಿಪೂರ್ಣ ಆಗೋಗುತ್ತೆ. ಎಲ್ಲರ ಸಮ್ಮುಖದಲ್ಲಿ ಮುಖ್ಯವಾಗಿ ಇಬ್ರ ಬಗ್ಗೆ ನಾನು ಹೇಳಬೇಕು, ಅವನಿ ಶ್ರೀಕರ್ ಬಗ್ಗೆ. ಯಾಕಂದ್ರೆ ಇವರಿಬ್ರು ಹಠ ಮಾಡಿದ್ದಕ್ಕೆ ಇದೆಲ್ಲ ನಡೆದಿದ್ದು. ಅದೇ ನಮ್ಮ ಹಾಗಂತ್ಯ. ಮತ್ತೆ ನಿಹಾರಿಕನ್ ಕಷ್ಟ ಕೂಡ ತುಂಬಾ ಇದೆ ಅಂತ ಹೇಳ್ಬೋದಲ್ವಾ? ಎಲ್ಲಾರ್ಗೂ ಕಷ್ಟ ಇದೆ, ಆದ್ರೆ ಆಲೋಚನೆ ಶುರುವಾಗಿದ್ದು ಮಾತ್ರ ಅವನಿಯಿಂದಾನೇ ಅಲ್ವಾ? ಅದಕ್ಕೆ ಹಾಗೆ ಹೇಳ್ದೆ. ಹೋಗ್ಲಿ ಬಿಡು ಕೃಷ್ಣ, ಅವ್ರಿಗೆ ಹೆಸರು ಬಂದ್ರೆ ನಮಗೂ ಕೂಡ ಬಂದಾಗೇನೆ ಅಲ್ವಾ? ನಿಮ್ಮೆಲ್ಲರ ಸಹಕಾರದಿಂದಾನೇ ನಮ್ಮ ಸಂಬಂಧಿಕರ ಮುಂದೆ ನಮ್ಮ ಗೌರವ ಉಳಿತು. ಅಮ್ಮ, ಎಲ್ಲ ಸರಿಯಾಗಿ ನಡೆದಿರೋದ್ರಿಂದ ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿ. ಅದೇ ಅತ್ತೆ, ನಮ್ಗೆ ಬಹುಮಾನ ಕೊಡ್ತೀನಿ ಅಂದಿದ್ರಲ್ಲ, ಆ ವಿಷಯನೇ ನೆನಪು ಮಾಡ್ತಾ ಇದ್ದಾಳೆ. ಅತ್ತೆಯವರು ಮಾತ್ ಕೊಟ್ರು ಅಂದ್ರೆ ತಪ್ಪೋದೇ ಇಲ್ಲ. ನಿಮ್ ಗಿಫ್ಟ್ ಎಲ್ಲ ರೆಡಿ ಆಗಿದೆ ಅಂತ ಆಗ್ಲೇ ತೋರ್ಸಿದ್ನಲ್ಲ. ಇನ್ಯಾಕ್ ತಡ, ಹೋಗ್ ತಗೊಂಡ್ ಬನ್ನಿ. ಗಂಡಸರಿಗೆ ಮನಿ ಪ್ರೈಸ್ ಇದೆ ಅಂತ ನೀವು ಮಾತು ಕೊಟ್ಟಿದ್ರಲ್ವಾ ಮಾವನವ್ರೆ? ಅಪ್ಪನಿಗೆ ಆ ವಿಷಯ ನೆನ್ಪಿಲ್ಲ ಅನ್ಕೊಂಡಿದ್ಯಾ ಬಾಬಾ ನೀನು? ನೆನ್ಪಿದ್ಯಪ್ಪ. ಈ ಟೈಮಲ್ಲಿ ಆ ಕೆಲ್ಸನೂ ಆಗೋದ್ರೆ ಚೆನ್ನಾಗಿರುತ್ತಲ್ವಾ ಮಾವ? ಮೊದಲು ವೇದವತಿಯಿಂದ ಹೆಣ್ಮಕ್ಳೆಲ್ಲ ಬಹುಮಾನ ಸ್ವೀಕರಿಸಿದ ಮೇಲೆ ನಾನ್ ನಿಮಗೆ ಕೊಡ್ಬೇಕಾದನ್ನ ಕೊಡ್ತೀನಿ, ಸರಿನಾ? ಥ್ಯಾಂಕ್ ಯು ಮಾವನವ್ರೆ. ಇವತ್ತು ನಮ್ಮ ಮಕ್ಕಳೆಲ್ಲ ಸೇರಿ ನಮ್ಗೆ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ರಿಟರ್ನ್ ಗಿಫ್ಟ್ ಆಗಿ ನಾನು ಹೆಣ್ಣು ಮಕ್ಕಳಿಗೆ ಬಂಗಾರದ ನೆಕ್ಲೆಸ್ ಅನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಇನ್ನು ತಡ ಮಾಡ್ದೇನೆ ಕೊಡಿ ಅತ್ತೆಯವ್ರೆ. ಮೊದಲನೇದಾಗಿ ಈ ಮನೆ ಹೆಣ್ಮಗಳು ನನ್ನ ದೊಡ್ಡ ಮಗಳಿಗೆ ನಮ್ಮ ಷಷ್ಠಿ ಪೂರ್ತಿ ಸಂದರ್ಭದಲ್ಲಿ ಈ ಉಡುಗೊರೆ. ಹೋಗು. ತಗೋ ವಸಂತ. ನಿನ್ ಕೈಯಾರೆ ನನ್ನ ಕುತ್ತಿಗೆಗೆ ಹಾಕಮ್ಮ. ಸಖತ್ತಾಗಿದೆ ವಸಂತ. ಒಡವೆ ಆಡ್ಗೆ ಮಾಡೆಲ್ ಆಗಿ ಸೂಟ್ ಆಗ್ತೀಯಾ? ಥ್ಯಾಂಕ್ಸ್ ಅಮ್ಮ. ಲಾವಣ್ಯ, ಇಲ್ ಬಮ್ಮ. ಇದ್ರಲ್ಲಿ ಇರ್ಬೇಕಾಗಿದ್ದ ನೆಕ್ಲೆಸ್ ಏನಾಯ್ತು?
ಎಲ್ಲಾರ ನೆಕ್ಲೆಸ್ಸು ಇದೆ. ಅವನಿ ನೆಕ್ಲೆಸ್ ಏನಾಯ್ತು? ಒಬ್ಬೊಬ್ರ ಹೆಸರು ಬರ್ದಾಗ ಕೂಡ ನಾವು ಎಲ್ಲಾ ನೆಕ್ಲೆಸ್ಗಳನ್ನು ನೋಡಿದ್ವಲ್ಲ ವೇದ. ಅದೇ ಅಲ್ವಾ ರೀ? ಇನ್ನೊಂದ್ಸರಿ ನಿಮ್ ರೂಮ್ಗೆ ಹೋಗಿ ನೋಡಿ ಅತ್ತೆ. ಇಲ್ಲ, ನಾವೇ ಸ್ವತಃ ನಮ್ ಕೈಯಾರೆ ಒಂದೊಂದ್ ನೆಕ್ಲೆಸ್ಸು ಇದ್ರಲ್ಲಿ ಇಟ್ಟಿದ್ವಿ. ಮತ್ತೆ ಎಲ್ಲೋಯ್ತು? ಅದೇ ಅರ್ಥ ಆಗ್ತಿಲ್ಲ. ನಮ್ ಕುಟುಂಬದವ್ರನ್ನ ಬಿಟ್ರೆ ಮೇಲ್ಗಡೆ ಯಾರು ಬರ್ಲಿಲ್ಲ ಅಲ್ವಾ? ಹಾಗಾದ್ರೆ ಇದು ಮನೆಯವ್ರ ಕೆಲ್ಸನೇ ಆಗಿರತ್ತೆ. ಏನ್ ಮಾತಾಡ್ತಿದ್ಯಾ ಶ್ರೀಕರ್? ನೀನು ನಮ್ಮನ್ನ ಅನುಮಾನಿಸ್ತಿದ್ಯಾ? ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ ಮನೇಲಿ ಯಾರಿಗೋ ಒಬ್ರಿಗೆ ಗೊತ್ತಿರ್ಬೇಕು ಅಂತ ಹೇಳಿದೆ ಅದಕ್ಕೆ. ನಿನ್ ಡೈಲಾಗ್ ಕೇಳಿದ್ರೆ ಹಾಗೆ ಅನಿಸ್ಲಿಲ್ಲ ಬ್ರದರು. ಅದ್ರಲ್ಲಿ ತುಂಬಾನೇ ಡಬಲ್ ಮೀನಿಂಗ್ ಇತ್ತು. ಮತ್ತೆ ಅವನಿ ವಿಷಯಕ್ಕೆ ಬಂದ್ಬಿಟ್ರೆ ಶ್ರೀಕರ್ ನಮಗೆ ಎಂತ ಮಾತನ್ ಬೇಕಾದ್ರೂ ಹೇಳ್ತಾನೆ. ಇವಾಗ ನನ್ಗೊಂದ್ ವಿಷಯ ನೆನ್ಪಾಯ್ತು. ಏನಮ್ಮ? ರಾತ್ರಿ ಮಿಡ್ನೈಟ್ ಅಲ್ಲಿ ಯಾರೋ ಗೋಡೆ ಹಾರ್ದಾಗ ಅನಿಸ್ತು. ಕಳ್ಳ ಆಗಿರ್ತಾನ? ನೀನ್ ಹೇಳಿದ್ಮೇಲೆ ನನಗೆ ಕೂಡ ನೆನಪಾಯ್ತು ನಿಹಾರಿಕಾ. ನಾನು ಕೂಡ ನೋಡಿದೆ. ಮತ್ ಆವಾಗ್ಲೇ ಯಾಕೋ ಹೇಳಿಲ್ಲ? ಅಂದ್ರೆ ಅದು ಆ ಸಮಯದಲ್ಲಿ ನಿದ್ರೆಯಲ್ಲಿ ಇದ್ನಲ್ವಾ, ಅದಕ್ಕೆ ಅವ್ರು ಹಾರಿದ್ದು ನಮ್ಮ ಮನೆ ಗೋಡೆ ಅಲ್ಲ ಅಂತ ಅನ್ಕೊಂಡೆ ಅಪ್ಪ. ಪಕ್ಕದ ಮನೆ ಗೋಡೆ ಅನ್ಕೊಂಡೆ ಅಲ್ವಾ ನಿಹಾರಿಕಾ? ಹಾ, ಹೌದೌದು. ಹಾಗಾದ್ರೆ ಇವಾಗ ಅವನಿಗೆ ಕೊಡ್ಬೇಕಾಗಿರೋ ನೆಕ್ಲೆಸ್ ಕಾಣಿಸ್ತಿಲ್ಲ ಅಂತ ಆಯ್ತು. ಅಯ್ಯಯ್ಯೋ, ಆ ನೆಕ್ಲೆಸ್ ಬೇರೆ ಕಳ್ಳ ಎತ್ಕೊಂಡು ಹೋಗ್ಬಿಟ್ಟ. ಈ ಫಂಕ್ಷನ್ ನಡೆಯೋದಕ್ಕೆ ಕಾರಣವಾಗಿರೋ ಅವನಿಗೆ ನಾನ್ ನೆಕ್ಲೆಸ್ ಕೊಡ್ಲಿಲ್ಲ ಅಂದ್ರೆ ನನಗ್ ತುಂಬಾ ನೋವಾಗುತ್ತೆ. ಪರವಾಗಿಲ್ಲ ಅತ್ತೆ, ಫಂಕ್ಷನ್ ಚೆನ್ನಾಗಾಯ್ತು, ನನಗಷ್ಟೇ ಸಾಕು. ನೀನ್ ಸುಮ್ನೆ ಆಗ್ಬೋದು, ಆದ್ರೆ ನಮ್ಮನೇಲಿ ಒಂದು ಬೆಲೆ ಬಾಳುವ ವಸ್ತು ಕಾಣೆ ಆಗೋದು ಚಿಕ್ಕ ವಿಷಯ ಅಲ್ಲ ಅಲ್ವಾ? ಆ ವಿಷಯ ಗೊತ್ತಾಗ್ಬೇಕಲ್ವಾ? ನೆಕ್ಲೆಸ್ ನೀವು ಬಾಕ್ಸಲ್ಲಿ ಇಟ್ಟಿದಿರೋ ಇಲ್ವೋ ಅಂತ ಸರಿಯಾಗಿ ನೆನಪಿಸ್ಕೊಳ್ಳಿ ಅತ್ತೆ. ಮರ್ತು ಹೋಗೋದಕ್ಕೆ ಇದು ಚಿಕ್ಕ ವಿಷಯ ಅಲ್ಲ ಅಲ್ವೇನಮ್ಮ? ಹೀಗಾಯ್ತಲ್ಲ ಯಾಕಮ್ಮ? ಅಬ್ಬಾ, ಏನ್ ಕೃಷ್ಣ, ಏನೋ ಮುಳುಗೋಗಿರೋ ಹಾಗೆ ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಿದ್ಯಾ? ರಾತ್ರಿ ಯಾರು ಗೋಡೆ ಹಾರಿದ್ರು ಅಂತ ಸಡನ್ ಆಗಿ ನೀನು ಹೇಳಿದಕ್ಕೆ ನಾನು ಕೂಡ ಫ್ಲೋ ಅಲ್ಲಿ ಹಂಗೆ ಅಂದ್ಬಿಟ್ಟೆ. ಆದರೆ ಅವನಿನ ನೆಕ್ಲೆಸ್ ಕಾಣದೇ ಇರೋದಕ್ಕೆ ಕಾರಣ ನೀನೇ ಅಲ್ವಾ? ಹೌದು. ನಿನ್ಗೆ ಗೊತ್ತಾಯ್ತಿದ್ದು? ನಿನ್ನ ಗಂಡ ನನಗಷ್ಟು ಗೊತ್ತಾಗಲ್ವಾ? ಅವನಿ ವಿಷಯದಲ್ಲಿ ಇಂಥ ಕೆಲಸ ಮಾಡೋದು ನಿನ್ನನ್ನು ಬಿಟ್ರೆ ಇನ್ಯಾರು? ಅವನಿಗೆ ಹೆಸರು ಬಂದಿರೋದಕ್ಕೆ ಎಷ್ಟು ಸಂತೋಷ ಪಡ್ತಿದ್ದಾಳೋ, ಎಲ್ಲರ ಮುಂದೆ ಅತ್ತೆ ಕೈಯಾರೆ ಬಹುಮಾನ ಪಡ್ಕೊಳ್ಳೋಕೆ ಆಗ್ಲಿಲ್ವಲ್ಲ ಅಂತ ಅಷ್ಟೇ ನೋವು ಪಡ್ತಾಳೆ. ಅದು ನನಗೆ ಬೇಕು. ಎಲ್ಲರ ಮುಂದೆ ಅವನಿ ಮುಖ ಹೇಗ್ ಬಾಡ್ಹೋಯ್ತು ಅಂತ ನೋಡಿದ್ಯಾ? ನೆಕ್ಲೆಸ್ಗೆ ಆಸೆ ಪಟ್ಟು ಲಾವಣ್ಯಕ್ಕ, ವಸಂತ ಅವರು ಅನಾವಶ್ಯಕವಾಗಿ ಈ ಫಂಕ್ಷನ್ಗೆ ಒಪ್ಕೊಂಡ್ರು. ಇಲ್ಲ ಅಂದಿದ್ರೆ ಆ ಅವನಿನ ಒಂದ್ ಕೈ ಆಡಿಸ್ತಿದ್ದೆ. ಆ ಅವನಿ ನನ್ನ ಮೇಲೆ ಮೇಲ್ಗೈ ಸಾಧಿಸೋದು ಆಸ್ ಯೂಶುವಲ್ ನನಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಯಾವುದೋ ಒಂದು ರೀತಿನಲ್ಲಿ ಅವನಿನ ಟಾರ್ಗೆಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ, ತೀರಿಸ್ಕೊಂಡೆ. ನಿಮ್ಮ ಅಪ್ಪ ಅಮ್ಮ ಇಬ್ರು ಅವನಿ ಏನೋ ಘನ ಕಾರ್ಯ ಮಾಡಿದಾಳೆ ಅನ್ನೋ ಹಾಗೆ ಫೀಲ್ ಆಗ್ತಿದ್ದಾರೆ. ಇವಾಗ ಆ ಅವನಿಗೆ ಬಹುಮಾನ ಕೊಡಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಹಾಗಂತ ಈಗಿಂದೀಗ್ಲೇ ಅಂಗಡಿಗೆ ಹೋಗಿ ಇನ್ನೊಂದು ನೆಕ್ಲೆಸ್ ತಗೊಂಡ್ ಬರಕ್ಕಾಗಲ್ಲ. ಇವಾಗ ನನಗೆ ಎಷ್ಟು ತೃಪ್ತಿ ಆಗ್ತಿದೆ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಹಾಗಾದ್ರೆ ಆ ನೆಕ್ಲೆಸ್ ಕೂಡ ನಮ್ದೇ ಅಂದಂಗಾಯ್ತು. ಅಷ್ಟೇ ಅಲ್ವಾ? ಮತ್ತೆ ಎಲ್ಲೋ ಒಂದೇ ತರ ಆಗಿರೋ ಕಾರಣಕ್ಕೆ ಅವನಿ ನೆಕ್ಲೆಸ್ನ ನಾನ್ ಹಾಕೊಂಡ್ರು ಯಾರಿಗೂ ಗುರ್ತಿಡಿಯಕ್ಕಾಗಲ್ಲ. ಅಲ್ಲ ಬಂಗಾರ, ಇಂಥ ಐಡಿಯಾಗಳು ನಿನಗೆ ಹೇಗೆ ಬರುತ್ತೆ? ಗೆಲುವಿಗೋಸ್ಕರ ಪ್ರಯತ್ನ ಪಡ್ತಿರುವಾಗ ಬ್ಯಾಡ್ ಥಾಟ್ಸ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡತ್ತೆ. ಸರಿ, ನಾವು ಪಕ್ಕಕ್ಕೆ ಬಂದಿದ್ದೀವಿ ಅಂತ ಅವನಿಗೆ ಅನುಮಾನ ಬರುತ್ತೆ. ಹೋಗೋಣ ಬಾ. ಬಂಗಾರ, ಆಲ್ರೆಡಿ ನಿನ್ ಮೇಲೆ ಅನುಮಾನ ಬಂದಿದೆ, ಆದ್ರೆ ಪ್ರೂವ್ ಮಾಡೋದಕ್ಕಾಗಲ್ಲ. ನನ್ನ ಆದ್ನಿ ಮಜ್ಜಿಗೆಲ್ ಬಿದ್ರು ನೋಡೋದ್ ಹಾಗೆ ಒದ್ದಾಡೋದನ್ನ ನನ್ನ ಕಣ್ಣಾರೆ ನೋಡಿ ಆನಂದ ಪಡ್ಬೇಕು. ನಡಿ ನಡಿ. ಛೀ, ಇಷ್ಟು ಕೆಳಮಟ್ಟಕ್ಕೆ ಇಳಿತಾ ಇದ್ದಾಳಲ್ಲ ಇವಳು.
ಅಲ್ಲಿಲ್ದೇನೆ ಬಂದ್ಬಿಟ್ಟಿಯಲ್ಲ ಯಾಕೆ? ಜೋಡಿ ಕಳ್ರಿಬ್ರು ಪಕ್ಕಕ್ಕೆ ಬಂದ್ರಲ್ವಾ, ಏನ್ ಪ್ಲಾನ್ ಮಾಡ್ತಿದಾರೋ ನೋಡೋಣ ಅಂತ ಬಂದೆ. ಕಾಣಿಸಿದ್ರಾ? ಕಾಣಿಸಿದ್ರು, ಮಾತಾಡ್ಕೊಂಡಿದ್ದೆಲ್ಲ ಕೇಳಿಸ್ತು ಕೂಡ. ಏನಂತೆ? ನೆಕ್ಲೇಸ್ನ ನಿಹಾರಿಕಾನೇ ಬಚ್ಚಿಟ್ಟಿದ್ದಾಳೆ. ಕಳ್ತನ ಮಾಡಿ ನಾಟಕ ಮಾಡ್ತಿದ್ದಾಳೆ. ಅವಳಿಗೆ ಈ ಆಲೋಚನೆ ನೆನ್ನೆನೆ ಬಂದಿರೋ ಥರ ಇದೆ. ಫಂಕ್ಷನಲ್ಲಿ ಯಾವುದೇ ಡಿಸ್ಟರ್ಬೆನ್ಸು ಕ್ರಿಯೇಟ್ ಮಾಡ್ದೇನೆ ಕೂಲ್ ಆಗಿದ್ಲು. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಬಾವ. ಏನ್ ಮಾಡೋಣ? ನಾವು ಒಂದ್ ಚಿಕ್ಕ ನಾಟಕ ಆಡೋಣ. ಅಮ್ಮನ ಹತ್ರ ಹೋಗಿ ಈ ವಿಷಯನ ಹೇಳ್ಬಿಡೋಣ. ನಿಹಾರಿಕನ ಪ್ರಶ್ನೆ ಮಾಡ್ತಾರೆ. ನಿಹಾರಿಕಾ ರೂಮ್ನ ಚೆಕ್ ಮಾಡು ಅಂತ ನಾವು ಫೋರ್ಸ್ ಮಾಡೋಣ. ಎಲ್ಲರ ಮುಂದೆನೂ ಫೂಲ್ ಆಗ್ತಾಳೆ. ಹಾಗೆ ಮಾಡ್ಬೋದು, ಆದ್ರೆ ಅದರಿಂದ ಅತ್ತೆ ಮಾವ ಕಷ್ಟಪಡ್ತಾರೆ. ಬಂಧುಗಳ ಮುಂದೆ ಕುಟುಂಬ ಗೌರವ ಉಳಿತು ಅಂತ ಆನಂದ ಪಡ್ತಾ ಇರೋರು ಎಲ್ರ ಮುಂದೆ ನಿಹಾರಿಕಾಗೆ ಅವಮಾನ ಆದ್ರೆ ಬೇಜಾರ್ ಮಾಡ್ಕೋತಾರೆ. ಸರಿ, ನೀನು ಹೇಳ್ದಾಗೆ ಮಾಡೋಣ. ಅದೇನೋ ನಾಟಕ ಮಾಡೋಣ ಅಂದ್ಯಲ್ವಾ, ಅದೇನದು? ನಾನ್ ಹೇಳ್ದಾಗ ಮಾಡಿದ್ರೆ ಕಳ್ತನ ಮಾಡಿರೋ ವಸ್ತುನ ಕಳ್ರೆ ಹೊರಗಡೆ ತಗೊಂಡ್ ಬರ್ತಾರೆ. ನೀನಿವಾಗ ಏನ್ ಮಾಡ್ಬೇಕು ಅಂದ್ರೆ, ಅರ್ಥ ಆಯ್ತು ಅಲ್ವಾ? ನಿಹಾರಿಕಾ, ಗೇಮ್ನ ನೀನ್ ಸ್ಟಾರ್ಟ್ ಮಾಡ್ದೆ, ನಾನು ಗೇಮ್ನ ಎಂಡ್ ಮಾಡ್ತೀನಿ. ಹೀಗಾಗೋದು ಅಂದ್ರೇನು? ಅವನಿಗೆ ಕೊಡ್ಬೇಕಾಗಿರೋ ನೆಕ್ಲೆಸ್ ಮಾತ್ರನೇ ಕಾಣಿಸ್ತಿಲ್ಲ ಅಂದ್ರೆ ವಿಚಿತ್ರವಾಗಿದೆ. ಬೇಜಾರು ಮಾಡ್ಕೋಬೇಡ ಅವನಿ. ಅಪ್ಪ ಅಮ್ಮ ಕೂಡ ನಡೆದಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅದೇನು ಇವಾಗಷ್ಟೇ ಪರವಾಗಿಲ್ಲ, ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಡೀತಲ್ವಾ, ಅದೇ ನನಗೆ ಆನಂದ ಅಂತ ಹೇಳಿದ್ಲಲ್ವಾ. ಎಲ್ಲರ ಮುಂದೆ ಹಾಗೆ ಹೇಳಿದ್ಲು, ಆದ್ರೆ ಆ ಕಡೆ ಹೋಗಿ ತುಂಬಾ ಬೇಜಾರು ಮಾಡ್ಕೊಂಡ್ಲು. ಬಾವಾ, ಆ ವಿಷಯ ಬಿಡು. ನೀನ್ ಸುಮ್ನಿರು ಅವನಿ. ಪ್ರತಿ ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ತೀಯ. ಕನಿಷ್ಠ ನಿನ್ ಮನ್ಸಲ್ಲಿರೋ ನೋವಾದ್ರೂ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಾರ್ದಾ ಏನೋ? ಏನಿವ್ರು ಆ ಕಡೆ ಹೋಗಿ ಏನ್ ಮಾತಾಡ್ಕೊಂಡ್ ಬಂದ್ರು? ಷಷ್ಠಿ ಪೂರ್ತಿ ದಿನ ಅತ್ತೆ ಕೈಯಾರೆ ನೆಕ್ಲೆಸ್ ತಗೊಳಕ್ ಆಗ್ಲಿಲ್ಲ ಅಂತ ಪಾಪ ಕಣ್ಣೀರ್ ಹಾಕದ್ಲು. ಹೌದಾ? ಅವನೇ ಕಣ್ಣು ನೋಡ್ತಿದ್ರೆ ಅರ್ಥ ಕಾಣಿಸ್ತಿಲ್ವೇ? ಹೌದಲ್ವಾ? ಆ ನೀವ್ ಹೀಗೆ ಅನ್ಕೋತೀರಾ ಅಂತ ನನಗೇನಾದ್ರೂ ಗೊತ್ತಾಗಿದ್ರೆ ಪ್ರೂಫ್ಗಾಗಿ ಒಂದು ಫೋಟೋನಾದ್ರೂ ತೆಗ್ದಿಡ್ತಿದ್ದೆ. ಇದಕ್ಕೆ ಬಾವಾ ನಾನು ಹೇಳ್ಬೇಡ ಅಂದಿದ್ದು. ನೀನೇನೋ ನನ್ನ ಮಾತಿ ಕೇಳ್ದೆ ಶುರು ಮಾಡ್ಬಿಟ್ಟೆ. ಸರಿ, ಆಗಿದ್ದೇನೋ ಆಗೋಯ್ತು. ಇವಾಗ ನೀವು ಏನ್ ಹೇಳ್ಬೇಕು ಅನ್ಕೋತಿದ್ದೀರಾ? ನೋವನ್ನ ಹೇಳ್ಕೋತಿದೀವಿ ಅಷ್ಟೇ. ಹೇಳ್ಕೊಂಡ್ ಮಾತ್ರಕ್ಕೆ ಹೋಗಿರೋ ನೆಕ್ಲೆಸ್ ಬಂದ್ಬಿಡ್ತಾ ನಿಂಗೆ? ಅದನ್ನ ತಗೊಂಡಿರೋರು ತಗೊಂಡ್ ಬಂದು ವಾಪಸ್ ಕೊಡ್ತಾರೇನೋ ಅಂತ ನಮ್ಮ ಆಸೆ. ನಮ್ಮನ್ ಬಿಟ್ರೆ ಬೇರೆ ಇಲ್ಲಿ ಯಾರಿದ್ದಾರೆ? ಕಳ್ಳತನ ಮಾಡಿರೋ ಕಳ್ಳನೇ ವಾಪಸ್ ಬಂದು ತಿರುಗಿ ವಾಪಸ್ ಕೊಡ್ಬೇಕು. ಅದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ನೀನ್ ಕರೆಕ್ಟಾಗೇ ಹೇಳ್ದೆ ಬಾವಾ. ಅನ್ನಪೂರ್ಣ ದೇವಿ ದಯೆಯಿಂದ ಆ ಕಳ್ಳನೇ ಬಂದು ನೆಕ್ಲೆಸ್ ಕೊಟ್ರೆ ಚೆನ್ನಾಗಿರತ್ತೆ. ನೀನ್ ತುಂಬಾ ಅಮಾಯಕೆ ತರ ಮಾತಾಡ್ತಿದ್ಯಾ. ಕಳ್ಳ ಇಷ್ಟೊತ್ತಿಗೆ ಅದನ್ನ ಯಾವ್ದೋ ಶಾಪಲ್ಲಿ ಮಾರಿರ್ತಾನೆ. ಹೀಗೆ ನಡೆದಿರೋದು ನಮಗೆ ಬೇಜಾರಾಗಿದೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅರ್ಥ ಆಗ್ತಿಲ್ಲ. ನೀನಾಗ್ ನೀನೇ ಅದನ್ನ ತಗೊಂಡ್ ಬಂದು ಕೊಡ್ತೀಯ ನಿಹಾರಿಕಾ? ಸೊಲ್ಯೂಷನ್ ಒಂದಿದೆ ಅಪ್ಪ. ಏನೋದು? ಎಲ್ಲರ ರೂಮ್ನು ಹುಡ್ಕೋದು. ಅಯ್ಯೋ, ನಮ್ ರೂಮ್ನ ಹುಡುಕಿದ್ರೆ ನಿಹಾರಿಕಾ ಬಚ್ಚಿಟ್ಟಿರೋ ನೆಕ್ಲೆಸ್ ಸಿಕ್ಬಿಡುತ್ತೆ. ಆಮೇಲೆ ನಿಹಾರಿಕಾ ಸರಿಯಾಗಿ ಸಿಕ್ಕಾಕೋತಾಳೆ. ಮೊದಲು ನಿಹಾರಿಕಾ ರೂಮಿಂದಾನೆ ಶುರು ಮಾಡೋಣ. ಅಂದ್ರೆ ಏನ್ ನಿಮ್ ಉದ್ದೇಶ? ನಾನ್ ಕಳ್ತನ ಮಾಡಿದೀನಿ ಅಂತನಾ? ನೀವಲ್ಲ ಅಂತಂದ್ರೆ ಮತ್ತೊಂದು ರೂಮಲ್ಲಿ ಸಿಗುತ್ತೆ. ಅಂದ್ರೆ ನನ್ನ ಅನುಮಾನಿಸ್ತಿದ್ದೀರಾ? ನಮ್ಮನ್ ಕೂಡ ಅನುಮಾನಿಸ್ತಿದ್ದೀರಾ? ನಮ್ಮನೇಲಿ ಕಾಣಿಸ್ದೇ ಇರೋ ವಸ್ತುಗೋಸ್ಕರ ನಾವುಗಳು ನಮ್ ರೂಮಲ್ಲಿ ಹುಡುಕಿದ್ರೆ ತಪ್ಪೇನಿದೆ? ಹೊರಗಿನವ್ರು ಯಾರು ಇಲ್ಲ ಅಲ್ವಾ? ನಾನ್ ಬಚ್ಚಿಟ್ಟಿದ್ದೀನಿ ಅಂತ ನನ್ ಮೇಲೆ ಅನುಮಾನ ಬಂದಿದ್ಯಾ ಇವಳಿಗೆ? ಅಮ್ಮ ನೀನೇನಂತೀಯ? ಬೇರೆ ರೂಮಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಹೇಳೋಕ್ಕಾಗಲ್ಲ ಅತ್ತೆ. ಒಂದ್ಸಲ ಚೆಕ್ ಮಾಡಿದ್ರೆ ತಪ್ಪೇನಿದೆ? ರಾತ್ರಿ ಕಳ್ಳತನ ನಡೆದಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ.
ಇನ್ನು ನೆಕ್ಲೆಸ್ ವಿಷಯ ಬಿಟ್ಬಿಡಿ. ಇದಕ್ಕೆ ಪರಿಹಾರ ನಾನೊಂದು ಯೋಚನೆ ಮಾಡಿದ್ದೀನಿ, ಅದನ್ನ ಹೇಳ್ತೀನಿ ಕೇಳಿ. ಏನಮ್ಮ ಅದು? ಇದು ನಮ್ಮ ಅತ್ತೆಯವರು ನನಗೆ ಕೊಟ್ಟಿರೋ ನೆಕ್ಲೆಸ್ಸು. ಇದನ್ನ ನಾನು ಅವನಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಈ ಒಡವೆನ ನಮ್ಮ ಅತ್ತೆಗೆ ಅವ್ರತ್ತೆಯವರು ಕೊಟ್ಟಿದ್ರಂತೆ. ಇದು ತಲತಲಾಂತರದಿಂದ ಬರ್ತಾ ಇದೆ, ಅದಕ್ಕೆ ಇದನ್ನ ನಾನು ಅವನಿಗೆ ಕೊಡ್ತಾ ಇದ್ದೀನಿ. ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಇದೇನು ಹೇಗೆ ರಿವರ್ಸ್ ಆಯ್ತಲ್ಲ? ಏನಂತೀರಾ? ಒಳ್ಳೆ ಆಲೋಚನೆ ನವೇದ. ನಿಹಾರಿಕಾ ರೂಮ್ನ ಚೆಕ್ ಮಾಡ್ತಾರೆ ಅಂತ ನಾವು ನಾಟಕ ಆಡಿದ್ವಿ. ಅತ್ತೆ ಇಂಥ ನಿರ್ಧಾರ ತಗೊಂಡಿದಾರಲ್ಲ. ಅದು ತುಂಬಾ ಕಾಸ್ಟ್ಲಿ ಅನ್ಸುತ್ತೆ. ಈಗ ಬೆಲೆಗಿಂತ ಅವನಿಗೆ ಲೋಪ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಮುಖ್ಯ. 4 ಜನಕ್ಕೂ ಸಮಾನವಾಗಿ ಕೊಡ್ತೀವಿ ಅಂದ್ರಿ, ಈಗ ವ್ಯತ್ಯಾಸ ಆಯ್ತಲ್ಲಪ್ಪ. ಅಷ್ಟೇ ಅಲ್ವಾ ಮತ್ತೆ? ಅಮ್ಮ ಇದ್ಯಾಕೋ ಸರಿ ಕಾಣಿಸ್ತಿಲ್ಲಮ್ಮ. ನಾನು ಏನೇ ಯೋಚನೆ ಮಾಡಿದ್ರು 10 ರೀತಿಲಿ ಯೋಚನೆ ಮಾಡೇ ನಿರ್ಧಾರ ತಗೋತೀನಿ. ಅತ್ತೆ, ನಿಮ್ಮ ಮಾತನ್ನು ಒಪ್ಕೊಂತಿಲ್ಲ ಅಂತ ಏನೂ ಅನ್ಕೋಬೇಡಿ. ಇದು ನಿಮ್ಮ ಹತ್ರ ಇದ್ರೇನೆ ಈ ಒಡವೆಗೆ ಗೌರವ ಇರತ್ತೆ. ದಯವಿಟ್ಟು ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಬೇಕು ಅಂದರೆ ಆಮೇಲೆ ನೀವು ನನಗೆ ಇನ್ನೊಂದನ್ನು ಕೊಡಿಸಿ. ಇಲ್ಲ ಅಂದರೆ ಮನೆಯಲ್ಲಿ ಇನ್ಯಾವುದಾದ್ರೂ ಒಡವೆ ಇದ್ರೆ ಕೊಡಿ. ವೇದವತಿ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋದು ಒಳ್ಳೇದಮ್ಮ. ನೀನ್ ಬೇಡ ಅನ್ಬೇಡ. ಅದಲ್ಲ ಮಾವ. ನೀನಿನ್ನೇನು ಮಾತಾಡ್ಬೇಡಮ್ಮ. ಅವನೇ ಇದನ್ನ ದೈವ ಸಂಕಲ್ಪ ಅನ್ಕೋ. ಅಮ್ಮನ ಮಾತು ಇಲ್ಲ ಅಂತ ಹೇಳ್ಬೇಡ. ಇಲ್ಬಾ ಬಾಮ್ಮ, ಇಲ್ವಾ? ಬೇಡ ಅತ್ತೆ. ಇರಿ ಅತ್ತೆ. ನೀವು ತುಂಬಾ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿದ್ದೀರಾ, ಆದ್ರೆ ಅವನೇ ಹೇಳಿದ್ ಕೂಡ ನಿಜ. ಬೆಲೆ ಬಾಳು ಮನುಷ್ಯ ಹತ್ರನೇ ಬೆಲೆ ಬಾಳು ವಸ್ತುಗಳಿರ್ಬೇಕು. ನೆಕ್ಲೆಸ್ನ ಕಳ್ಳ ಎತ್ಕೊಂಡು ಹೋಗಿದ್ದಾನು ಅಥವಾ ಎಲ್ಲಾದ್ರೂ ಬಿದ್ದೋಗಿದ್ಯೋ ನಾನು ನೋಡ್ಕೊಂಡು ಬರ್ತೀನಿ. ನೀವು ಒಂದು 10 ನಿಮಿಷ ವೇಟ್ ಮಾಡಿ. ಅದು ಸಿಗ್ಲಿಲ್ಲ ಅಲ್ವೇನಮ್ಮ? ನಾನು ಕೂಡ ಹೋಗಿ ಟ್ರೈ ಮಾಡ್ತೀನಮ್ಮ. ಸಿಗ್ಲಿಲ್ಲ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ಒಂದ್ 10 ನಿಮಿಷ ಅಂತಿದಾರಲ್ವಾ, ವೇಟ್ ಮಾಡಿ ಅತ್ತೆ. ನಿಹಾರಿಕಾ, ನೀವು ಬೇಗ ಹೋಗಿ. ಹುಡ್ಕೋದಕ್ಕೆ ನಾವು ಕೂಡ ಬರಬಹುದಾ? ಅದ್ರ ಅವಶ್ಯಕತೆ ಇಲ್ಲ. ನಾನು ನಿಹಾರಿಕಾ ಹೋಗಿ ತಗೊಂಡು ಬರ್ತೀವಿ. ನಿಹಾರಿಕಾ, ಮೊದಲು ಅಪ್ಪ ಅಮ್ಮನ ರೂಮಿಗೆ ಹೋಗೋಣ ನಡಿ. ಏನ್ ಬಂಗಾರ ಎಲ್ಲ ರಿವರ್ಸ್ ಆಗಿ ಹೋಯ್ತು. ಅವನಿಗೆ ನಮ್ಮೇಲೆ ಅನುಮಾನ ಕನ್ಫರ್ಮ್ ಆಗಿರೋ ಹಾಗಿದೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ನಾಟಕ ಆಡ್ತಾ ಇದ್ದಾರೆ. ಅದ್ ಸರಿ, ಇವಾಗ ನಾವ್ ಏನ್ ಮಾಡ್ಬೇಕು? ಅವಳ ನೆಕ್ಲೆಸ್ನ ಅವಳು ಕೊಟ್ಬಿಡೋಣ. ಇಲ್ಲ ಅಂದ್ರೆ ನಿಮ್ಮಮ್ಮ ತುಂಬಾ ಬೆಲೆ ಬಾಳೋ ನೆಕ್ಲೆಸ್ನ ಕೊಟ್ಬಿಡ್ತಾಳೆ. ಅದನ್ನ ನೋಡಿದ್ರೆ 50 ಲಕ್ಷ ಇರ್ಬೋದು ಅನ್ನಿಸ್ತಿದೆ. ನಿಮ್ಮ ಅಪ್ಪ ಅಮ್ಮನ ರೂಮಲ್ಲೇ ಸಿಕ್ತು ಅಂತ ಹೇಳೋಣ. ಸರಿ ನಡಿ. ಅಮ್ಮ, ನೆಕ್ಲೆಸ್ ಸಿಕ್ಬಿಡ್ತು. ನಿಮ್ ಮಂಚದ ಕೆಳಗಡೆನೆ ಇತ್ತು. ಹೌದು ಅತ್ತೆ ಅವರೇ, ನೀವೇ ಸರಿಯಾಗಿ ನೋಡಿರ್ಲಿಲ್ಲ. ಇಲ್ಲಿ ನೋಡಿ, ತಗೊಳ್ಳಿ. ನಿಹಾರಿಕಾ, ಒಂದ್ಸಲ ಅವನಿಗೆ ಕತ್ತು ನೋಡು.